ಹಾಯ್ ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಒಂದೆಲೆ ಸೊಪ್ಪಿಂದು ಪಲ್ಯ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಒಂದೆಲೆ ಸೊಪ್ಪು ಅಂತಾರೆ ಬ್ರಾಹ್ಮಿ ಗಿಡ. ಕೆಲವು ಯಾರ್ಯಾರಿಗೂ ಊರ ಕಡೆ ಯಾವ್ಯಾವ ಥರ ಒಂದೊಂದು ಥರ ಭಾಷೆಯಲ್ಲಿ ಒಂದೊಂದು ಹೆಸರಿಟ್ಟು ಕರೀತಾರೆ. ಈ ಸೊಪ್ಪು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವುದು ಒಂದೆಲೆ ಸೊಪ್ಪು, ಬ್ರಾಹ್ಮಿ ಗಿಡ ಎರಡು ಒಂದೇನಾ. ಹಳ್ಳಿ ಕಡೆ ಎಲ್ಲ ಹೊಂದಾಳ ಸೊಪ್ಪು ಅಂತಾರೆ. ಇದು ಇತ್ತೀಚೆಗೆ ಬಂದಿರೋಂಥ ಸೊಪ್ಪು. ಇದು ಯಾವುದು ಬೆಸ್ಟು ಅಂತ ನನಗೂ ಗೊತ್ತಿಲ್ಲ. ನೋಡೋಕೆ ಚೆನ್ನಾಗಿತ್ತು ಅಂತ ನಾನು ಇದನ್ನು ತಂದು ಬೆಳೆಸಿದ್ದೀನಿ. ಮತ್ತು ಒರ್ಜಿನಲ್ ಸೊಪ್ಪನ್ನು ತಂದು ಬೆಳೆಸಿದ್ದೀನಿ. ನಮ್ಮ ಗದ್ದೆ ಹತ್ರನೇ ಇದ್ದಿದ್ದ ತಂದು ಒಂದೆರಡು ಗಿಡ ಹಾಕಿದ್ದು. ಮನೆ ಹತ್ರ ಒಂದೆರಡು ಗಿಡ ನೆಟ್ಟರೆ ಸಾಕು, ಅದು ಜಾಸ್ತಿ ಹಬ್ಕೊಂಡು ಜಾಸ್ತಿ ಬೆಳ್ಕೊಳುತ್ತೆ. ಈ ಸೊಪ್ಪಿಂದ ಇವತ್ತು ಸಾಂಬಾರು ಮತ್ತು ಪಲ್ಯ ಮಾಡ್ತಾಯಿದ್ದೀನಿ. ಇದು ಮಳೆ ಬಂದರೆ ಸೊಪ್ಪು ಕಹಿ ಆಗುತ್ತೆ. ಮಳೆ ಬೇಸಿಗೆಯಲ್ಲಿ ತಂಪು, ಇದು ಕಣ್ಣಿಗೂ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಬೇಸಿಗೆಯಲ್ಲಿ ಜಾಸ್ತಿ ಸೊಪ್ಪನ್ನು ತಿಂತಾರೆ, ಬಳಸ್ತಾರೆ. ಹಳ್ಳಿ ಕಡೆ ಎಲ್ಲ ಸಿಗುತ್ತೆ, ಟೌನ್ ಕಡೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಈ ಸೊಪ್ಪನ್ನೇ ತಂದು ಸಾಂಬಾರು ಮಾಡ್ತಾಯಿದ್ದೀನಿ. ಸೋಸಿಟ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಹುರುಳಿಕಾಳು ಹಾಕಿ ಮಾಡ್ತಾಯಿದ್ದೀನಿ. ಇವೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳಕ್ಕೆ ಬೇಕಾಗಿರೋಂಥದ್ದು. ಒಂದು ಬಟ್ಲು ಹುರುಳಿಕಾಳು ಚೆನ್ನಾಗಿ ಹುರಿದು ಸ್ವಲ್ಪ ಕೆಂಪಾಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಇದು ಕಲ್ಲಲ್ಲಿ ಈ ಥರ ಬೇಳೆ ಮಾಡ್ಕೊಂಡು ಮಾಡ್ತಾಯಿದ್ರು. ಮುಂಚೆ ಎಲ್ಲ ಇದೇ ಥರ ಮಾಡ್ತಾಯಿದ್ದಿದ್ದು. ಹಳ್ಳಿ ಕಡೆ ಎಲ್ಲ ಕಲ್ಲಿಂದ ಬೇಳೆ ಮಾಡ್ಕೊಂಡು ಇದನ್ನು ಮರದಲ್ಲಿ ಕೇರ್ಬಿಟ್ಟು ಕಸ ಧೂಳು ಸಿಪ್ಪೆ ಎಲ್ಲನೂ ತೆಗೆದು ಚೆನ್ನಾಗಿ ಹೋಗುತ್ತೆ. ಸಿಪ್ಪೆ ಬೇಡ ಅಂದರೆ ಬೇಳೆ ಮಾಡ್ಕೊಂಡು ಈ ಥರ ಮಾಡಬಹುದು. ನಾನೊಂದು ದಿನ ಇಲ್ಲಿ ಬೇರು ಸಮೇತ ಕಿತ್ಕೊಂಡಿದ್ದೆ ಸೊಪ್ಪು. ಬೇರು ಸಮೇತ ತಂದು ದಂಟನ್ನು ಕಲ್ಲಲ್ಲಿ ಜಜ್ಜಬೇಕಾಗುತ್ತೆ. ಕಟ್ ಮಾಡಿದ್ರೆ ಅಷ್ಟು ದಂಟು ಆಗಾಗೆ ಇರುತ್ತೆ. ದಂಟು ಬೇರು ರಸ ಬಿಡಲ್ಲ ಚೆನ್ನಾಗಿ. ಕಲ್ಲಲ್ಲಿ ಕುಟ್ಟಿ ಮಾಡೋದ್ರಿಂದ ಚೆನ್ನಾಗಿ ದಂಟು ಬೇಗ ಬೇಯುತ್ತೆ ಮತ್ತು ರಸ ಚೆನ್ನಾಗಿ ಬಿಡುತ್ತೆ. ಮುಂಚೆ ಇಲ್ಲ ಈ ಸೊಪ್ಪು ಜಾಸ್ತಿ ಕಹಿ ಅಂತ ಊಟ ಮಾಡೋಕ್ಕೆ ನಾವೇ ಹಳ್ಳಿ ಕಡೆ ಮಕ್ಕಳು ತಿಂತಿರಲಿಲ್ಲ ಸೊಪ್ಪು. ಈಗೆಲ್ಲ ಸೊಪ್ಪು ಸಿಗೋದು ಕಡಿಮೆ. ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ನೀರು ಬಿಸಿ ಇಟ್ಕೊಂಡು ಹುರುಳಿಕಾಳು ಹಾಕಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರು ಜೊತೆ ಪಲ್ಯನೂ ಬೇಕು ಅಂತ ಸ್ವಲ್ಪ ಕಾಳು ಜಾಸ್ತಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಒಂದೆರಡು ವಿಷಲ್ಗೆ ಬೇಯುತ್ತೆ. ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಹಂಚ ಮೇಲೆ ಫ್ರೈ ಮಾಡ್ಕೊತಾಯಿದ್ದೀನಿ. ಬೆಂಕಿ ಇದ್ದರೆ ಕೆಂಡದಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗುತ್ತೆ. ಕೆಂಡದಲ್ಲೂ ಬೇಯಿಸ್ಕೋಬೋದು, ಈಗೆಲ್ಲ ಗ್ರಿಲ್ ಇದರಲ್ಲೂ ಬೇಯಿಸ್ಕೋಬೋದು. ನಾನು ಇಲ್ಲಿ ಹಂಚ ಮೇಲೆ ಬೇಗ ಆಗುತ್ತೆ ಅಂತ ಹಂಚ ಮೇಲೆ ಕಟ್ ಮಾಡಿ ರೋಸ್ಟ್ ಮಾಡ್ಕೊತಾಯಿದ್ದೀನಿ. ಇದು ಒಂದು ಭಾಗ ತೆಂಗಿನಕಾಯಿ, ಒಂದು ಭಾಗ ದೊಡ್ಡ ಭಾಗ ತಗೊಂಡ್ರೆ ಪಲ್ಯಕ್ಕೆ ಸಾಂಬಾರಿಗೆ ಎರಡಕ್ಕೂ ಆಗುತ್ತೆ. ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಕಾಳು ಸೊಪ್ಪಿಗೆ ಸಾಂಬಾರಿಗೆ ಸ್ವಲ್ಪ ತೆಗೆದಿಟ್ಕೋಬೇಕಾಗತ್ತೆ. ನಾನಿಲ್ಲಿ 2 ಸ್ಪೂನ್ ಒಂದು ಹಿಡಿಯಷ್ಟು ತೆಗೆದಿಟ್ಕೊಂಡಿದ್ದೀನಿ. ಸಾಂಬಾರಿಗೆ ಸ್ವಲ್ಪ ಬೇಕಾಗುತ್ತೆ ಅಂತ. ಸಾಂಬಾರಿಗೆ ಇಲ್ಲಿ ಅರ್ಧ ತೆಂಗಿನಕಾಯಿ, ಫ್ರೈ ಮಾಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಹುಣಸೆಹಣ್ಣು ಇದಕ್ಕೆ ಹಾಕೋಬೋದು. ನಾನು ನೆನೆಸಿಟ್ಕೊಂಡಿದ್ದೀನಿ ಹುಣಸೆಹಣ್ಣು. ಸಾಂಬಾರು ಪುಡಿ, ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಪುಡಿ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಖಾರ ಪುಡಿನೂ ಹಾಕೋಬೋದು. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರ ಪುಡಿಲೇ ಮಾಡ್ಬೋದು. ಈ ಖಾರ ರುಬ್ಬಿರೋ ಅಂಥ ಮಸಾಲೆನ ಸ್ವಲ್ಪ ತೆಗೆದಿಟ್ಕೊಂಡು ಪಲ್ಯಕ್ಕೆ ಹಾಕ್ಬೋದು. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಮಸಾಲೆ ಎಲ್ಲ ಹಾಕಿರ್ತೀವಿ. ನಾನಿಲ್ಲಿ ಒಂದು ದಿನ ಖಾರ ತೆಗೆದಿಟ್ಕೊಂಡು ಮಾಡಿದೆ ಪಲ್ಯನ. 2 ದಿನ ಮಾಡಿದ್ರಿಂದ ಸಾಂಬಾರು 2 ಥರ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಬೇರೆ ಬೇರೆ ಥರ ಪಲ್ಯಕ್ಕೆ ಸಾಂಬಾರಿಗೆ ಎರಡಕ್ಕೂ ರೆಡಿ ಮಾಡಿ ಇಟ್ಕೊಂಡಿನಿ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಪಲ್ಯಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ. ಸಾಂಬಾರಿಗೆ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿನಿ. ಒಣಮೆಣ್ಸಿನ್ಕಾಯಿ ಇಲ್ಲಿ ಸಾಂಬಾರಿಗೆ ಇಡ್ತಾಯಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆಗೆ ಇಟ್ಕೊತಾಯಿದ್ದೀನಿ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ
ಕರಿಬೇವಿನ ಸೊಪ್ಪು, ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈ ರುಬ್ಬಿಟ್ಕೊಂಡಿರೋ ಅಂಥ ಖಾರ ಮಸಾಲೆನ ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಸೊಪ್ಪನ್ನು ಬೇಯಿಸ್ಕೊಂಡಿರೋ ಅಂಥ ರಸ, ಸೊಪ್ಪು ಕಾಳು ಬೇಯಿಸಿರ್ತೀವಲ್ಲ ಅದೇ ರಸನೇ ಜಾರಿಗೂ ಹಾಕಿದರೆ ಅದೇ ಸಾಕಾಗುತ್ತೆ. ಬೇಕು ಸಾಕಾಗಲ್ಲ ಅಂದರೆ ಸ್ವಲ್ಪ ನೀರು ಹಾಕೋಬೋದು. ಸೊಪ್ಪಿನ ರಸನೇ ಸಾಕು ಇದಕ್ಕೆ. ಇದು ಚೆನ್ನಾಗಿ ಕುದಿ ಬರಬೇಕು. ಹುಣಸೆ ಹುಣಸೆ ನೆನೆಸಿಟ್ಕೊಂಡು ರಸ ತೆಗೆದಿಟ್ಕೊಂಡಿದ್ದೆ ನಾನು. ಉಪ್ಪು ಖಾರ ನೋಡಿ ಸಾಂಬಾರು ಕುದಿಯುವಾಗ ಹಾಕೋಬೋದು. ನಾನು ತೆಗೆದು ಆ ಕಡೆ ಇಟ್ಟು ಈಗ ಪಲ್ಯಕ್ಕೆ ಇಡ್ತಾಯಿದ್ದೀನಿ. ಪಲ್ಯಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ. ಇದು ಲಾಂಗ್ ವೀಡಿಯೋ ಆಗಿರೋದ್ರಿಂದ ಫಾಸ್ಟಾಗಿ ಓಡಿಸಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ನಾನು ಇದಕ್ಕೆ ಸ್ವಲ್ಪ ಖಾರ ರುಬ್ಬಿಟ್ಟಿರೋದು ತೆಗೆದಿಟ್ಟಿಲ್ಲ, ಅದರಿಂದ ಸಾಂಬಾರು ಪೌಡರ್ನೇ ಯೂಸ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿರ್ತೀವಲ್ಲ ಅದೇ ಟೇಸ್ಟ್ ಚೆನ್ನಾಗುತ್ತೆ. ಸ್ವಲ್ಪ ಉಪ್ಪು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಒಂದು ಬಟ್ಲು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ತೆಂಗಿನ ತುರಿ ಹಾಕಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆದರೂ ಸಾಕು, ಒಂದು 1/4 ಸ್ಪೂನ್ ಆದರೂ ಸಾಕು ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹುರುಳಿಕಾಳು ಸೊಪ್ಪು ಎಲ್ಲ ಬೇಯಿಸಿಟ್ಕೊಂಡಿರೋ ಅಂಥದ್ದು ಹಾಕ್ತಾಯಿದ್ದೀನಿ. ಆ ಸೊಪ್ಪಿಗೆ ಸಾಮಾನ್ಯವಾಗಿ ಹುರುಳಿಕಾಳು ಕಾಂಬಿನೇಷನ್ನು. ಹುರುಳಿಕಾಳು ಹಾಕಿ ಮಾಡಿ ನೋಡಿ. ಹುರುಳಿಕಾಳು ಚೆನ್ನಾಗುತ್ತೆ. ಹಿಂದೆಲ್ಲ ಅದನ್ನೇ ಜಾಸ್ತಿ ಹಾಕ್ತಾಯಿದ್ದಿದ್ದು ಹುರುಳಿಕಾಳೇ ಬಳಸ್ತಾಯಿದ್ರು. ಇದು ಪಲ್ಯ ರೆಡಿಯಾಗಿದೆ. ಮುದ್ದೆನೂ ಮಾಡಿದ್ದೀನಿ. ಮುದ್ದೆ ಜೊತೆಗೆ ಸಾಂಬಾರು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾವು ವಿಡಿಯೋ ಮಾಡೋಕ್ಕೆ ನಿಮ್ಮಿಂದ ಸಪೋರ್ಟ್ ಸಿಗಬೇಕು. ನಾವು ಮಾಡಿರೋಂಥ ವಿಡಿಯೋಗಳು ಈಗ ಸಖತ್ತು ವ್ಯೂಸು ಕಡಿಮೆ ಆಗಿದೆ. ಅದರಿಂದ ಮಾಡೋಕ್ಕೆ ಬೇಜಾರಾಗುತ್ತೆ.